ನಾನೊಬ್ಳೆ ಆಗೋಗ್ತೀನಿ ಅಂತ ನನ್ನ ಅಂಗಡಿ ಬಿಟ್ಟು ಹೋಗ್ತಿದ್ದಾನೆ. ನಾನ್ ಬಂದ್ರೇನು ನನ್ನ ಕರ್ಕೊಂಡು ಹೋಗ್ತಾನೆ. ಏನು ಅಮೇರಿಕಕ್ಕೆ ಹೋಗಿ 1 ವಾರ ವಾಪಸ್ ಬಂದ್ಬಿಡ್ತಾನ? ಹೌದು. ಅಯ್ಯೋ ಮತ್ತೆ ಇತ್ತು. ಅವನು ಚಳಿ ತಡೆಯಲ್ಲ, ಸ್ವೆಟರ್ ಇಟ್ಕೊಂಡಿದ್ದಾನ ಅಂತ ಕೇಳ್ತೀನಿ ಕಿಟಲಿಕ್ಕೆ. ಹಾ ಹಲೋ ಹಲೋ ಶಶಾಂಕ್, ಸ್ವೆಟರ್ ಇಟ್ಕೊಂಡಿದ್ಯಲ್ಲ, ಅಲ್ಲಿ ತುಂಬಾ ಚಳಿ ಇರ್ತಿತ್ತು. ಅಮ್ಮ, ನಾನೇನ್ ಪುಟ್ಟ ಮಗು ಅಲ್ಲ ಮರೆಯಕ್ಕೆ. ಅಕಸ್ಮಾತ್ ಮರೆತರು ಅಲ್ಲೇ ತಗೋತೀನಿ. ಅದಕ್ಕೆ ಒಂದ್ ಫೋನ್ ಕಾಲ್ ವೇಸ್ಟ್ ಮಾಡ್ಬೇಕಾ? ನಾನು ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹಲೋ ಹಲೋ, ಏನಂದ ನಿಮ್ಮ ಮಗ? ಪಾಪ ನೀನ್ ಸ್ವೆಟರ್ ಇಟ್ಕೊಂಡಿದ್ಯಾ ಅಂತ ನನ್ನ ಕೇಳ್ತಿದ್ದೇನೆ ನೋಡಿ. ಇದ್ದಾನಂತೆ, ಆಮೇಲೆ ಫೋನ್ ಮಾಡ್ತೀನಿ ಅಂದ. ಏನ್ ಮಕ್ಕಳು ಏನೋ, ನಾನು ಸುಮಾರು ವರ್ಷದಿಂದ ಇಲ್ಲೇ ಇದ್ದೀನಿ. ಈಗಿನ ಮಕ್ಕಳು ವಿಷಯ ನಾನು ಗೊತ್ತಿಲ್ಲವೇ ನೋಡ. ನೀನು ವೃದ್ಧಾಶ್ರಮದಲ್ಲಿದ್ದು ನನಗೆ ಬೇಜಾರಾಗಿದೆ ಅಂತ ಬೇರೆ ಮಕ್ಕಳ ಬಗ್ಗೆ ಅಷ್ಟಾಗಿ ಮಾತಾಡ್ಬೇಡು. ನನ್ನೆಗ ಆಗಲ್ಲ, ನನ್ನ ತುಂಬಾ ಪ್ರೀತಿಸ್ತಾನೆ. ಚೆನ್ನಾಗೂ ಇರೋದಿಲ್ಲ. ಸಮದ ಬಗ್ಗೆ ಅಷ್ಟು ಗೌರವಾಗಿ ಮಾತಾಡಬೇಡಿ. ಸಿಗೋ ಆನಂದ ನಿಮಗೇನ್ ಗೊತ್ತು. ನಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಸದಾ ಸ್ನೇಹಿತರು ಸಮಯಕ್ಕೆ ಸರಿಯಾಗಿ ಊಟ, ಆಟ, ಪಾಠ, ನೆಮ್ಮದಿ ಎಲ್ಲದಕ್ಕೂ ಹೆಚ್ಚಾಗಿ ನಾವು ಕಟ್ಕೊಳ್ಳೋ ಕುಟುಂಬ ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ. ನೋಡಿ, ನೀವು ಅಷ್ಟೇ ಉಳಿದಿರೋ ಸಮಯನ ನಮ್ ಜೊತೆ ಪಚನೆ ಮಾಡ್ತಾ ಆರಾಮಾಗಿದ್ದು ಬಿಡಿ. ನಾನು ಮಾತ್ರ ಹೇಳ್ಬೇಕು ಅಂತ ಇರ್ಲಿಲ್ಲ, ಈಗ ದಿನಾಗ್ ಮಾಡಿದ್ರು. ನನ್ ಮಗ ಬಂದು ನನ್ನ 1 ವಾರಕ್ಕೆ ಕರ್ಕೊಂಡು ಹೋಗಿ ಹೋಗ್ತಾನೆ. ಆದ್ರೆ ನಿಮ್ಮನ್ನ ಕೇಳೋರು ಯಾರು ಇಲ್ವಲ್ಲ. ನಿಮ್ಗೆ ನನ್ನ ಶಶಾಂಕ್ ಫೋನ್ ಮಾಡಬೇಕು. ಹಲೋ ಅಮ್ಮ, ನಾನು ಸ್ವಲ್ಪ ಯಾವ್ದೋ ಕೆಲಸದಲ್ಲಿ ಬಿಸಿ ಇದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಇವತ್ತು ನಿಮ್ ಮಗ ನಿಮ್ಮನ್ನಲ್ಲಿ ಬಿಟ್ಟೋಗಿ 1 ವಾರ ಆಗಿರ್ಬೇಕಲ್ವಾ? ಒಂದು ಫೋನ್ ಇಲ್ಲ ಅವನಿಂದ. ಯಥ ಪ್ರಕಾರ ನೀವೇ ಫೋನ್ ಮಾಡ್ಬೇಕು. ಮಾಡಿ ಅಲ್ಲ ಪರಮಾತ್ಮ. ಹಲೋ ಶಶಾಂಕ್, ಎಷ್ಟೊತ್ತಿಗೆ ನನ್ನ ಕರ್ಕೊಂಡೋಗಕ್ಕೆ? ಸಾರಿ ಅಮ್ಮ, ಮತ್ತೆ ಬಿಟ್ಟಿದ್ದೆ. ಅಮ್ಮ, ಈಗ ತಾನೇ ಇನ್ನು ಅಮೆರಿಕಾದಲ್ಲಿ ಸೆಟ್ಲ್ ಆಗ್ತಾ ಇದ್ದೀನಿ. ಇನ್ ಸ್ವಲ್ಪ ದಿವಸ ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಅಮ್ಮ, ಬಿಸಿ ಇದ್ದೀನಿ, ಆಮೇಲೆ ಮಾಡ್ತೀನಿ. ಹಲೋ ಹಲೋ ಶಶಾಂಕ, ಹಲೋ ನೋಡಿ, ನಿಮ್ಗೆ ನನ್ನ ಮಾತು ಬೇಜಾರನ್ನಿಸ್ಬೋದು. ಆದ್ರೆ ನನ್ನ ಮಾತು ನಂಬಿ ಸುಮ್ಮನೆ ನೀವು ಹೀಗೆ ಮಗ ಅನ್ನೋದು ಬಿಟ್ಟು ನಮ್ ಜೊತೆ ಬೆರೀರಿ. ಇದೇ ನಮ್ಮ ಹಣೆ ಬರ ನಿಮ್ಗಿರ್ಬೋದು, ನಂದಲ್ಲ. ನೋಡ್ತಾ ಇರಿ, ನನ್ ಮಗ ಬಂದು ನನ್ನ ಕಳ್ಕೊಂಡು ಹೋಗಿ ಹೋಗ್ತಾನೆ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ನಿಮ್ಮ ಯೋಚನೆ ನಮ್ಮ ಮಗ
ಸಪ್ತಸಾಗರದಾಚೆಯಲ್ಲೋ ಸುಪ್ತಸಾಗರವಾಡಿದೆ ನನ್ಗೂ ನಿಮ್ ಮಗ ಬಂದು ನಿಮ್ಮನ್ ಕರ್ಕೊಂಡು ಹೋಗ್ಲಿ ಅಂತ ಆಸೆ. ಆದ್ರೆ ಏನ್ ಮಾಡೋದು, ಈ ವೃದ್ಧಾಶ್ರಮಕ್ಕೆ ಒಂದು ಸರಿ ತಂದು ಬಿಟ್ರೆ ಮತ್ಯಾರು ಕರ್ಕೊಂಡು ಹೋಗಲ್ಲ. ಹಾಗೇನಾದ್ರೂ ಹೋದ್ರೆ ಅದು ನನ್ ಮಗನ್ಗೆ ಇವತ್ತೇ ನಾನು ಕರ್ಕೊಂಡೋಗ ಕೇಳ್ತೀನಿ. ಹಲೋ ಹಲೋ ಶಶಾಂಕ್, ನಂಗೆ ಯಾಕೋ ಇರಕ್ಕಾಗ್ತಿಲ್ಲ. ಆದಷ್ಟು ಬೇಗ ಬಂದು ನನ್ನ ಕರ್ಕೊಂಡೋಗು. ಅಮ್ಮ ಅದು ನಿಮ್ಗೆ ಎಷ್ಟು ಹೇಳುದು, ಬರ್ತೀನಂದ್ರೆ ಬರ್ತೀನಿ, ಆದ್ರೆ ಯಾವಾಗ ಬರ್ತೀನಂತ ಹೇಳಕ್ಕಾಗಲ್ಲ. ಅಲ್ಲಿವರೆಗೂ ನೀನೆಲ್ಲಿರ್ಬೇಕಾಗುತ್ತೆ ಅಂತ ತಾನೇ ಹೇಳ್ಬೇಕಂತಿರೋದು. ಇಡೋ ಫೋನ್ನ. ಲಕ್ಷ್ಮಿ, ಆಶ್ಚರ್ಯ ಆಯ್ತಾ? ಇಷ್ಟು ದಿನ ನನ್ ಮಗ ಬರ್ತಾನೆ ಬರ್ತಾನೆ ಅಂತ ಸುಮ್ಮನೆ ನಾಟಕ ಮಾಡ್ತಿದ್ದೆ. ನನ್ ಮಗ ಬಂದೇ ಬರ್ತಾನೆ, ನನ್ನ ಕರ್ಕೊಂಡು ಹೋಗಿ ಹೋಗ್ತಾನೆ ಅಂತ ನಿಮ್ ಮುಂದೆ ನಟ್ಟಿಟ್ಟಿದ್ದೆ. ಯಾಕೊಟ್ಟ ಇಷ್ಟಾದರೂ ತಾಯಿ ಕರಳು ಮಗನ ಇಷ್ಟು ಸುಲಭವಾಗಿ ಬಿಟ್ಕೊಳ್ಳೋಕ್ಕಾಗಲ್ಲ. ನಿಮ್ಮನ್ನ ಬರಲ್ಲ ಅಂತ, ಆದ್ರೆ ತಾಯಿ ಮನಸ್ಸು ಕೇಳ್ಬೇಕಲ್ಲ. ನನ್ನ ಮಗ ಬಂದು ನನ್ನ ಕರ್ಕೊಂಡೋಗ್ತಾನೆ ಕರ್ತಿದ್ದೆ. ಆದ್ರೆ ಪ್ರಪಂಚದಲ್ಲಿ ಕೆಟ್ಟ ಮಕ್ಕಳು ಹುಟ್ಟಬಹುದು, ಆದ್ರೆ ಮಮಕಾರನೇ ಇಲ್ಲಂತ ತಾಯಿ ಯಾವತ್ತೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಬನ್ನಿ ಲಕ್ಷ್ಮಿ, ಬನ್ನಿ, ನಮ್ಮ ಬದುಕಿನ ಕೊನೆ ದಿನಗಳನ್ನ ನಗುನಗುತ್ತಾ ಕಾಲ ಕಳೆಯೋಣ. ಬನ್ನಿ, ಬನ್ನಿ, ಬನ್ನಿ.